ಆಶ್ರಮ ನಾರ್ಮಲ್ ಟೈಮ್ ಅಲ್ಲಿ ನಡೆಸೋದು ಒಂದು ರೇಂಜ್ಗೆ ರಿಸ್ಕ್ ಇರ್ತದೆ, ಅದರದೇ ಆದ ಒಂದು ಶ್ರಮ ಇರ್ತದೆ. ಕೋವಿಡ್ ಅಂತ ಟೈಮ್ ಅಲ್ಲಿ ಹೆಂಗ್ ನಿಭಾಯಿಸಿದ್ರಿ ಅಂತ? ಆದ್ರೂ ಆ ಸಂದರ್ಭದಲ್ಲಿ ನಮ್ಗೊಂದಷ್ಟು ಜನ ಆತ್ಮೀಯ ಸ್ನೇಹಿತರು ಇದ್ರು. ಅವರೆಲ್ಲ ಏನೋ ಒಂದು ಅಕ್ಕಿ, ರಾಗಿ ಮತ್ತೆ ಸ್ವಲ್ಪ ದಿನಸಿ ಸಾಮಾನುಗಳು ಅದನ್ನೆಲ್ಲ ಆ ಟೈಮಲ್ಲಿ ಹಣ ಕೊಡೋರ ಸಂಖ್ಯೆ ತುಂಬಾ ಕಮ್ಮಿ ಇತ್ತು. ದುಡ್ಡಿನ ಸಹಾಯ ಖಂಡಿತವಾಗ್ಲೂ ಸಿಗ್ತಾ ಇರ್ಲಿಲ್ಲ. ಬಟ್ ರೇಷನ್ ಊಟಕ್ಕೇನು ಸಮಸ್ಯೆ ಇರ್ಲಿಲ್ಲ. ಒಂದಷ್ಟು ಜನ ಊಟ ಕಳಿಸ್ಕೊಡೋರು, ಒಂದಷ್ಟು ಜನ ಇಲ್ಲಿ ಕೋವಿಡ್ ಆಗಿದ್ರಿಂದ ನಮ್ದು ಹೊರಗಡೆ ಬದುಕೋದಕ್ಕೆ ತುಂಬಾ ಕಷ್ಟ ಆಗಿತ್ತು. ಬಟ್ ಆ ಸಂದರ್ಭದಲ್ಲೂ ನಾವು ಒಂದು ಜಯಿಸ್ಕೊಂಡ್ ಬಂದ್ವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ ಸೇವೆ ಮಾಡೋ ಭಾಗ್ಯ ದೇವರು ಕೊಟ್ಟಿದ್ದಾನೆ. ನೋಡಿ, ಇದನ್ನ ಒಂದ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಬೇಕು. ಕೋವಿಡ್ ಅನ್ನೋದು ಎಷ್ಟು ದೊಡ್ಡ ನ್ಯೂಸ್, ದೊಡ್ಡ ರೋಗ ಅಂತ ಅಲ್ವಾ? ಆದ್ರೆ ಅಷ್ಟು ದೊಡ್ಡ ಒಂದು ಕೋವಿಡ್ ಅನ್ನೋ ಒಂದು ಇದು ಬಂದು ಎಷ್ಟೋ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಯ್ತು, ದುಡ್ಡಿನ ವ್ಯಾಲ್ಯೂ ಗೊತ್ತಾಯ್ತು. ದುಡ್ಡಿದ್ರು ನಮ್ ಕೈ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾಯ್ತು. ಆದ್ರೂ ಮನುಷ್ಯ ಬದಲಾಗಲಿಲ್ಲ, ಆಗೋದು ಇಲ್ಲ. ದೇವ್ರು ಆ ಒಂದು ರೋಗವನ್ನ ಯಾಕೆ ಕಳಿಸ್ದ ಅಂದ್ರೆ ಎಲ್ಲರ ಮೆಂಟಾಲಿಟಿಯನ್ನ, ಎಲ್ಲರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಅವನಿಗೆ ಒಂದು ಸ್ವಲ್ಪ ಬೇಕಾಗಿತ್ತು ವಿಷಯಗಳು. ಸೊ ಹಂಗಾಗಿ ಆ ಒಂದು ರೋಗವನ್ನ ಕಳಿಸಿದ. ಬಟ್ ಎಲ್ಲಾರ ಜೀವನ ನೋಡಿ, ಯಾರು ನಿಮ್ಗೆ ಗೊತ್ತಿರೋ ಯಾರಾದ್ರೂ ಬದಲಾಗಿದಾರ? ಎಲ್ಲ ಎಂತ ಪ್ರಕಾರ ಮತ್ತೆ ಅದೇ ಸ್ಥಿತಿ ನಾವು ಬಂದಿದ್ದೀವಿ. ಬಟ್ ನಿಜವಾಗ್ಲೂ ಸರ್ ಏನ್ ಹೇಳೋದು ಸರ್ ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಕಷ್ಟ ಆಗುತ್ತೆ ಸರ್. ನಮ್ ಸಮಾಜದಲ್ಲಿ ತುಂಬಾ ಜನ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಸರ್. ಕೋವಿಡ್ ಅಂತ ಸಂದರ್ಭದಲ್ಲಿ ನಾವು ಉಳಿದಿದೀವಿ ಅಂದ್ರೆ ನಾವು ಮಾಡೋ ಕೆಲಸ ದೇವ್ರಿಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಅವತ್ತಿನ ಕ್ಷಣದಲ್ಲಿ ನಾವು ಸತ್ತೋಗಿದ್ರೆ ನಮ್ಮ ಬಾಡಿ ಮುಟ್ಟಕ್ಕೂ ಯಾರು ಬರ್ತಾರೆ? ಅಥವಾ ಇಷ್ಟು ದಿನ ಯೋಗೇಶ್ ಇಂಥದ್ದು ಒಂದ್ ಕೆಲಸ ಮಾಡಿದ ಇಂಥ ನಿಂತ ಅಂತ ನನ್ನಂಗೆ ಸಾವಿರ ಜನ ಕೆಲಸ ಮಾಡಿದ್ದಾರೆ, ಯಾರು ಕೂಡ ನೆನಪಲ್ಲಿ ಇರ್ತಾ ಇರ್ಲಿಲ್ಲ. ಆ ಟೈಮಲ್ಲೂ ಸೇವೆ ಮಾಡಿ ನಾವು ಉಳಿದಿದ್ದೀವಿ ಅಂದ್ರೆ ಎಲ್ಲೋ ದೇವ್ರ ಮೆಚ್ಚೋ ಕೆಲಸನೇ ಮಾಡಿದೀವಿ ಅಂತ. ಆಶ್ರಮದಲ್ಲಿ ಸಾಕಷ್ಟು ರೋಗ ರುಜಿನಗಳು ಇರುವಂತದ್ದು ಎಲ್ಲ ನಾವು ಬೆಳಗ್ಗೆಯಿಂದ ನೋಡಿದೀವಿ. ಸೊ ಇದನ್ನ ಈಗ ಹಾಸ್ಪಿಟಲ್ ಯಾವ ತರ ಮೇಂಟೈನ್ ಮಾಡ್ತೀವಿ ಅಂದ್ರೆ, ಈಗ ಸಾಕಷ್ಟು ಇವಾಗ ಡ್ರೆಸ್ಸಿಂಗ್ ಏನೇ ಮಾಡೋದು, ನರ್ಸ್ ಇದಾರೆ, ಡಾಕ್ಟರ್ ಇದಾರೆ, ತೀರಾ ಎಮರ್ಜೆನ್ಸಿ ಆದ್ರೆ ಮಾತ್ರ ಹಾಸ್ಪಿಟಲ್ ಹೋಗೋದು. ನಮ್ಮ ಜೀವನ ನಾವು ಊಹೆ ಮಾಡ್ಕೊಂಡ್ಬಿಟ್ರೆ ಯಾಕಪ್ಪ ಇದು ಬೇಕು ಅನ್ನೋ ಅಷ್ಟು ಬೇಜಾರಾಗುತ್ತೆ. ಬಟ್ ನಾವು ಯಾಕೆ ಇಷ್ಟು ಧೈರ್ಯ ತಗೊಂಡಿದೀವಿ, ಇಷ್ಟು ಸ್ಫೂರ್ತಿ ತಗೊಂಡಿದೀವಿ? ನಮ್ ಹಿಂದೆ ಜನ ಇದಾರೆ, ನಮ್ ಹಿಂದೆ ದೇವ್ರಿದಾನೆ ಅನ್ನೋ ಒಂದು ನಂಬಿಕೆ. ಈಗ ಯಾವ್ದಾದ್ರು ಹುಷಾರಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ ನರ್ಸ್ ಚೆಕ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ. ಹಂಗೂ ಏನಾರ ಇನ್ನೂ ತೊಂದರೆ ಇದೆಯಾ, ಇಮಿಡಿಯೇಟ್ ಆಗಿ ನಮ್ ಆಂಬುಲೆನ್ಸ್ ರೆಡಿ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ನೆಲಮಂಗಲ ಕರ್ಕೊಂಡು ಹೋಗ್ತೀವಿ. ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ್ಲೂ ಒಂದಷ್ಟು ಮೆಡಿಸಿನ್ಸ್ ನಮ್ಗೆ ಉಚಿತವಾಗೂ ಕೊಡ್ತಾರೆ. ಆಮೇಲೆ ಸ್ಕ್ಯಾನಿಂಗು ಅದು ಇದು ಅಂತ ಬಂದಾಗ ಹೊರಗಡೆ ಬರ್ಕೊಡ್ತಾರೆ. ಅದನ್ನ ನಾವು ಮಾಡ್ಲೇಬೇಕಾಗುತ್ತೆ. ಆದ್ರೆ ಒಂದ್ ಸತಿ ಏನ್ ಹೇಳ್ತೀನಿ ಅಂದ್ರೆ, ಕೊನೆಯ ಕ್ಷಣದವರೆಗೂ ಜೊತೆಲಿರೋದು ನಮ್ ಕರ್ತವ್ಯ ಸರ್. ಜೀವ ಕೊಡೋದು, ಜೀವ ಕೊಡೋದು ಭಗವಂತ. ಸೊ ಹಂಗಾಗಿ ನಮ್ ಪ್ರಯತ್ನ ಅಂತೂ ಇದ್ದೇ ಇರ್ತದೆ. ಕೆಲವೊಬ್ರು ಡೆತ್ ಕೂಡ ಆಗ್ಬಿಡ್ತಾರೆ. ಸೊ ಡೆತ್ ಆದಾಗ ನೋಡಿ, ನಮ್ಮಲ್ಲಿ ಒಂದಷ್ಟು ಜನ ನಿರಾಶ್ರಿತರೇ ಇರೋದಿಲ್ಲ. ಯಾರು ತಂದು ಸೇರ್ಸಿರೋರ್ಗೆ ಅವಕಾಶನೇ ಇಲ್ಲ ಇಲ್ಲಿ. ನಾವು ಕೊಡೋದೇ ಇಲ್ಲ. ಹಂಗೂ ತಂದು ಸೇರ್ಸ್ಬೇಕು ಅಂದ್ರೆ, ಅವ್ರ ತಂದೆನ ತಂದು ಸೇರ್ಸ್ಬೇಕು ಅಂದ್ರೆ ಬಾಡಿ ಬೇಡ, ಡೆತ್ ಸರ್ಟಿಫಿಕೇಟ್ ಬೇಡ, ನೋಡೋದಕ್ಕೆ ಬರೋದಿಲ್ಲ, ಅಪ್ಲೈ ನೀವು ನೋಡ್ಕೊಳ್ಳೋದೇ ಇಲ್ಲ ಅಂತ ಆದಾಗ ಬಾಡಿ ಬೇಡ, ಡೆತ್ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿ ಬರ್ಕೊಟ್ಟು ಲೋಕಲ್ ಸ್ಟೇಷನ್ ಇಂದ ಒಂದ್ ಲೆಟರ್ ತಂದು ಕೊಟ್ರೆ ಮಾತ್ರನೇ ಅಂತವ್ರಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಇಲ್ಲ ಅಂತ ಆದ್ರೆ ಇಲ್ಲಿ ಯಾರೇ ಡೆತ್ ಆದ್ರೂ ಅವರ ಮನೆಯನ್ನ ಪತ್ತೆ ಹಚ್ಚಿ ಅವ್ರ ಮನೆಗಳಿಗೆ ಫೋನ್ ಮಾಡಿ, ನೋಡಿ ಇಂಥವ್ರನ್ನ ಕರ್ಕೊಂಡ್ ಬಂದಿದ್ವಿ, ಇಂಥ ದಿನ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ. ಆಗ್ಲಿಲ್ಲ ಅಂದಾಗ ನಾವು ಮುಂದಿನ ಕಾರ್ಯವನ್ನ ನಾವೇ ಮಾಡ್ತೀವಿ. ಫೋನ್ ಮಾಡಿದಾಗ ಕೆಲವೊಂದು ಘಟನೆಗಳು ಏನೆಲ್ಲ ಆಗ್ತಾ ಇದೆ ಅಂದ್ರೆ, ಆನ್ಸರ್ ಕೊಡುವಂತ ಎಕ್ಸಾಂಪಲ್ಸ್ ನೀವು ನೋಡಿರ್ತೀರಿ. ಖಂಡಿತ ಸರ್. ಅವಾಗ ಫೋನ್ ಮಾಡಿದಾಗ ಯಾರಾದ್ರೂ ತುಂಬಾ ಪ್ರೀತಿ ಇರೋರು ಬರೋದು ಉಂಟು. ಕೆಲವರು ನಮ್ಮಪ್ಪ ಏನ್ ಮಾಡೋನೆ, ನೀವೇ ಮಾಡ್ಬಿಡಿ ಅಂದಿರೋರು ಉಂಟು. ಎಷ್ಟೋ ಜನ ಇಲ್ಲಿಗೆ ಯಾಕೆ ಸತ್ತಾಗ ಬರ್ತಾರೆ ಅಂದ್ರೆ, ಒಂದು ಡೆತ್ ಸರ್ಟಿಫಿಕೇಟ್ ಅವಶ್ಯಕತೆ ಇರುತ್ತೆ, ಇಲ್ಲ ಹೆಫ್ಟಿಗೆ ಏನಾದ್ರು ಒಂದ್ ಸ್ವಲ್ಪ ಅಮೌಂಟ್ ಇಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೊನೆಗಾಲದಲ್ಲಿ ಅವರ ಸಂಬಂಧಿಕರಿಗೆಲ್ಲ ನಮ್ಮ ಅಪ್ಪನ್ನ ಮಣ ಮಾಡದೆ ಅಂತ ತೋರ್ಸ್ಬೇಕಾಗಿರುತ್ತೆ. ಸ್ವಾರ್ಥ ಇದೆ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಫುಟ್ಪಾತ್ ಮಲಗಿದ್ದಾಗ ಅಲ್ಲಿ ಲೋಕಲ್ ಪೊಲೀಸರು ಫೋನ್, ನೋಡಪ್ಪ ನಿಮ್ಮ ಮನೆ ಅಡ್ರೆಸ್ ಹೇಳ್ತಿದ್ದಾರೆ, ನಿಮ್ಮ ತಂದೆಯವರಂತೆ, ದಯವಿಟ್ಟು ಮನೆ ಕರ್ಕೊಂಡು ಹೋಗಂತ. ಅವ್ರೇನ್ ಹೇಳಿದ್ರು, ಇಲ್ಲ ನಮ್ಮ ಮನೇಲಿ ನಮ್ಮ ಅಣ್ಣ ತಮ್ಮಂದಿರು ಒಪ್ಪೋದಿಲ್ಲ, ಅವ್ರ ಹಂಗ್ ಮಾಡೋರೆ ಹಿಂಗ ಮಾಡೋರೆ ಅಂತ. ಸರಿ ಆಯ್ತು, ಒಂದು ಸ್ಟೇಷನ್ ಲೆಟರ್ ಮಾಡಿಸಿ ಕರ್ಕೊಂಡು ಬಿಟ್ಟು ಒಂದು 15 ದಿವಸಕ್ಕೆ ಅವ್ರು ಡೆತ್ ಆದಾಗ ಸ್ಟೇಷನ್ ಮಾಹಿತಿ ಕೊಟ್ಟು, ಸ್ಟೇಷನ್ ಅವರು ಅವ್ರ ಮಕ್ಕಳಿಗೆ ಅಥ ಪ್ರಕಾರವಾಗಿ ತಿಳಿಸ್ತಾರೆ, ಹಿಂಗಾಗಿದೆ ನೋಡಪ್ಪ ಅಂತ. ಅವ್ರು ಸ್ಟೇಷನ್ ಏನೋ ರಿಕ್ವೆಸ್ಟ್ ಮಾಡೋಣ, ತಪ್ಪಾಯ್ತು ಸರ್, ದಯವಿಟ್ಟು ಏನೋ ನಾವು ಅವತ್ತು ಇದು ಮಾಡ್ಬಿಟ್ವಿ ತಪ್ಪನ, ದಯವಿಟ್ಟು ನಮ್ಗೆ ಯೋಗೇಶ್ ಅವ್ರಿಗೆ ಹೇಳಿ ಬಾಡಿ ಕಳಿಸಿ. ಸರಿ, ಯೋಗೇಶ್ ಈ ತರ ಏನೋ ಹೇಳ್ತಾರೆ, ಬುಡಮ್ಮ ಅವ್ರ ಪಾಪ ಅವ್ರವ್ರು ಬಿಟ್ಟಿದ್ರು,
ದಯವಿಟ್ಟು ಒಂಚೂರು ಹೆಲ್ಪ್ ಮಾಡ್ಬಿಡು. ಸರಿ ಆಯ್ತು ಬಿಡಿ ಸರ್, ನೀವು ಹೇಳಿದ ಅವ್ರ ಕರ್ಮ ಅವ್ರಿಗೆ ಅಂದ್ಬಿಟ್ಟು ನಾನೇ ಮಾಡಿದೆ. ನಮ್ಮ ಆಂಬುಲೆನ್ಸ್ ಅಲ್ಲೇ ಬಾಡಿ ತಗೊಂಡೋಗಿ ಅವ್ರ ಮನೆ ಹತ್ರ ಹೋದೆ, ಬಾಡಿ ಕೊಟ್ಟು ಬರೋಣ ಅಂತ. ನೀವು ನಂಬಲ್ಲ, ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ ನಾನು. ಯಾಕೆ ಅಂತ ಕೇಳಿ, ಹೆಚ್ಚು ಕಮ್ಮಿ 20-30 ಅಡಿ ಶಾಮಿನ ಹಾಕೋರೆ, 40-50 ಚೇರ್ ಹಾಕೋರೆ, ಭಜನೆ ಮಾಡಕ್ ಬೇರೆ ಕರ್ಸೋರೆ. ಅಪ್ಪ ಸತ್ತೋಗಿರೋದು ನಾನು ಅವಾಗ ಏನ್ ಅರ್ಥ ಮಾಡ್ಕೊಂಡೆ ಗೊತ್ತಾ? ಅಲ್ಲ ಕಣ್ರಿ, ಬದುಕಿದ್ದಾಗ ಆ ಯಪ್ಪ ಈಗ ಖರ್ಚು ಮಾಡಿರೋ ದುಡ್ಡನ್ನ ಆ ಯಪ್ಪಗೆ ಅವ್ನ ಕಷ್ಟ ಸುಖ ನೋಡ್ಬಿಟ್ಟಿದ್ರೆ ಇದೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಮನುಷ್ಯ ಸತ್ತ ಮೇಲೆ ನೀವು ಅವ್ನು ಸತ್ತಿರೋ ಎದೆ ಮೇಲೆ ತಗೊಂಡೋಗಿ ಹಣ್ಣು ಹಂಪಲು ಕುಡಿತಿದ್ದು ಸೇರ್ತಿದ್ದು ಎಲ್ಲಾ ತಗೊಂಡೋಗಿ ಇಟ್ಟು ತೃಪ್ತಿ ಕೊಡೋ ಬದಲು ಬದುಕಿದ್ದಾಗ್ಲೇ ನೀವು ಗಂಜಿಯನ್ನ ಕುಡಿ ಸ್ವಾಮಿ, ಮನೇಲಿ ಗಂಜಿ ಕುಡಿ, ಯಾವ್ದೋ ಮೂಲೆಯಲ್ಲಿ ಮಲಗಿಸಿ, ಪರವಾಗಿಲ್ಲ. ಅವ್ರು ಏನೇ ಅನ್ಲಿ ಏನೇ ಬಿಡ್ಲಿ, ನೀವು ಅವ್ರ ಮನೆಯಿಂದ ಆಚೆ ಆಗ್ದಂಗ್ ನೋಡ್ಕೊಳ್ಳಿ ಸಾಕು. ಅರ್ಥಾಯ್ತಾ? ಪ್ರತಿಯೊಬ್ಬ ಮಗ ನೀನ್ ಮುಷ್ಟ ಅನ್ನ ಕೊಡ್ಬೇಕು, ಬೆಳ್ಳಿ ಕಿರೀಟ ಹಾಕ್ಬೇಕು ತಂದೆ ತಾಯಿಗೆ, ನೀನ್ ಬಿರಿಯಾನಿ ಕೊಡ್ಸ ಹಾಕ್ಬೇಕು ಅಂತ ಏನಿಲ್ಲ. ನಿನ್ನಲ್ಲಿರ್ತಕ್ಕಂಥ ಗಂಜಿ ಅನ್ನ ಆದ್ರೂ ಪರವಾಗಿಲ್ಲ, ಮನೆಯಿಂದ ಆಚೆ ಆಗ್ದಂಗ್ ನೋಡ್ಕೋ, ಮನೆ ಬಿಟ್ಟು ಹೋಗ್ದಂಗ್ ನೋಡ್ಕೋ ಸಾಕು. ಇವತ್ತು ಬೀದಿ ಪಾಲಾಗ್ತಿರೋರು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ನೀವು ಬರೀ ಒಂದ್ ಹೆಂಡತಿ ಬಂದು ನನ್ಗೊಂದ್ ಮಗು ಆಯ್ತು, ನಾನ್ 40 ಸಾವಿರ ಸಂಬಳ ತಗೊಂತ ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ, ಅಲ್ಲ ರೀ ನಿಮ್ಗೆ ಈ ತರ ಪರಿಸ್ಥಿತಿ ಬಂದ್ರೆ ನೀವೇನ್ ಮಾಡ್ತೀರಾ? ಬಂದಾಗ ನೋಡ್ಕೊಳ್ಳೋಣ ಬಿಡಿ ಸರ್ ಅಂತ. ಬಂದಾಗ ನೋಡ್ಕೊಳ್ಳೋಣ ಬಿಡಿ, ಅವಾಗ ನಾವ್ ಇರ್ತೀವೋ ಹೋಗಿರ್ತೀವೋ. ಕರ್ಮ ರಿಟರ್ನ್ಸ್ ಸರ್, ಕರ್ಮ ರಿಟರ್ನ್ಸ್. ಈಗ ಸಾಕಷ್ಟು ಜನ ನೀವು ಆಶ್ರಮಕ್ಕೆ ಕರ್ಕೊಂಡ್ ಬಂದಿರ್ತೀರಿ, ಎಷ್ಟೇ ಮಗ ಒಂದು ಚಿತ್ರಹಿಂಸೆ ಕೊಟ್ಟಿರ್ಲಿ ಅಥವಾ ಮಗಳ ಚಿತ್ರಹಿಂಸೆ ಕೊಟ್ಟಿರ್ಲಿ, ಅವ್ರ ಮೇಲೆ ಮಮಕಾರ ಹೋಗಿರೋದಿಲ್ಲ. ಸೊ ನೀವು ಇಲ್ಲಿ ಅವ್ರು ಇಟ್ಕೊಂಡಾಗ ಅವರು ಮನೆ ನೋಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು ಅನ್ನೋ ಒಂದು ಆತುರತೆ ಅವ್ರಿಗೆ ಇದ್ದೇ ಇರ್ತದೆ. ಇನ್ಫ್ಯಾಕ್ಟ್ ಸಾಯೋ ಟೈಮಲ್ಲಿ ಕೂಡ ಒಂದು ಬೈಕ್ ಅನ್ನ ಕೇಳ್ತಿರ್ತಾರೆ ನಿಮ್ಗೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದಾದ್ರು ಆತರ ಎಕ್ಸಾಂಪಲ್ಸ್? ಇವಾಗ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ವಿನಃ ನೆಮ್ಮದಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೋಬೇಕಿದ್ರೆ ನಾವೆಲ್ಲರೂ ಯಾವ್ದೇ ಆಶ್ರಮ ಆಗಿರ್ಬೋದು, ಯಾವ್ದೇ ಪುಣ್ಯಕ್ಷೇತ್ರ ಆಗಿರ್ಬೋದು, ನೆಮ್ಮದಿ ಅನ್ನೋದು ಮನುಷ್ಯನಲ್ಲೇ ಬರ್ಬೇಕೇ ವಿನಃ ಅದನ್ನ ಯಾರೋ ಪರ್ಚೇಸ್ ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಅದು ಅಂಗಡಿಯಲ್ಲಿ ಸಿಗಂಗಿದ್ರೆ ನಾನೇ 1 kg 2 kg ಎಲ್ರಿಗೂ ಕೊಡಿಸ್ಬಿಡ್ತಾ ಇದ್ದೆ, ಸಾಧ್ಯ ಇಲ್ಲ. ಸೊ ಬೇಜಾರಾಗೋದು ಏನು ಅಂದ್ರೆ, ನೀವು ನಂಬಲ್ಲ, ತಂದೆ ತಾಯಿನ ಮಕ್ಕಳು ಎಷ್ಟು ಕ್ರೂರತ್ವದಿಂದ ಆಚೆ ಹಾಕಿದ್ರು ಕೂಡ, ಆದ್ರೆ ತಂದೆ ತಾಯಿ ಮಕ್ಕಳನ್ನ ಯಾವತ್ತು ಆಚೆ ಹಾಕ್ಬೇಕು, ಕೆಟ್ಟದಾಗ್ಬೇಕು, ಆ ನಾಶ ಆಗ್ಬೇಕು, ಸರ್ವನಾಶ ಆಗ್ಬೇಕು, ಅವ್ರು ಬೀದಿಗೆ ಬರ್ಬೇಕು ಅಂತ ಯಾವ ತಂದೆ ತಾಯಿನೂ ಬಯಸೋದಿಲ್ಲ ಸರ್. 100ಕ್ಕೆ 80 ಅಲ್ಲ 90% ಕೂಡ ಬಯಸೋದಿಲ್ಲ. ಏನೋ ಒಂದು 10% ಅವ್ರದ್ದು ಏನೋ ಕುತಂತ್ರಗಳಿಂದ ಮಗ ಹಂಗಾಗ್ಬಿಡ್ಲಿ ಹಿಂಗಾಗ್ಬಿಡ್ಲಿ ಅಂತ ನಾನು ಅಷ್ಟು ಜನ ಹೇಳ್ಬೋದು ಬಿಟ್ರೆ ಸರ್ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಸರ್. ನಾನು ಅನಾಥಾಶ್ರಮ ಮಾಡಿದೀನಿ ಅನ್ನೋ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಇದನ್ನ ತುಂಬಾ ಜನ ನರಳಿ ಸತ್ತಿಯವರೇ ಜಾಸ್ತಿ ಸರ್. ಕೊನೆಗಾಲದಲ್ಲಿ ಈಗ ಉದಾಹರಣೆಗೆ 5 ಜನ ಮಕ್ಳಿದಾರೆ, ಒಬ್ರಿಗೆ 5 ಜನ ಹೆಣ್ಮಕ್ಳು, 5 ಜನ ಹೆಣ್ಮಕ್ಳಿಗೂ ಫೋನ್ ಮಾಡಿದ್ರು ಒಂದೇ ಮಾತು ಹೇಳ್ತಾರ ಅವರು, ನಮ್ಮ ತಾಯಿ ಸತ್ರು ನಮ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಗೊತ್ತಿಲ್ಲ ಸರ್ ಯಾಕೆ ಈ ತರ ಒಂದು ಸಿಚುವೇಶನ್, ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಬಟ್ ನಿಜವಾಗ್ಲೂ ಎಷ್ಟೋ ಜನ ಸರ್ ಪ್ರತಿ ದಿನ ಕೊಡ್ತಾರೆ ಸರ್. ಪ್ರತಿದಿನ ಊಟ ಹಾಕಿದಾಗ ನೆಮ್ಮದಿಯಿಂದ ಊಟ ಮಾಡಬಹುದು, ಅದಾದ್ಮೇಲೆ ಒಂದು ಪಿಕ್ಚರ್ ನೋಡುವಾಗ ಅದನ್ನ ಸಂಬಂಧಗಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಮರ್ತಿರ್ಬೋದು. 24 ಗಂಟೆ ಉದಾಹರಣೆಗೆ 24 ಗಂಟೆ 3 ತಿಂಗಳು 100 ದಿನ ನೋಡುವಂತ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಗಳಿರುತ್ತೆ ಅಂತ ತಾವು ನೋಡಿರ್ತೀರಿ. ಬಿಗ್ ಬಾಸ್ ಅನ್ನೋ ಶೋ ಬಗ್ಗೆ ನಾವು ಹೇಳ್ತೇನೆ, ಅದ್ಭುತವಾದಂತ ಶೋ, ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತ ಶೋ, ನಮ್ಮ ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊಡ್ತಿರತಕ್ಕಂತ ಒಂದು ಶೋ ಅಲ್ವಾ. ಬಿಗ್ ಬಾಸ್ ಮನೇನ ನೋಡಿ ಒಂದಷ್ಟು ಜನ ಮಾತಾಡ್ತಿದ್ರು, ಇವ್ರು ಏನಪ್ಪಾ ಅವ್ರು ಹಿಂಗ್ ಬೈದ್ರು, ಇವ್ರು ಹಂಗ್ ಬೈದ್ರು, ಇವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು, ಇವ್ರು ಚೆನ್ನಾಗ್ ಆಡೋದು ಅವ್ರು ಚೆನ್ನಾಗ್ ಆಡೋದು. 140 ಜನ ಇರ್ತಕ್ಕಂತ ಒಂದು ಅನಾಥಾಶ್ರಮದಲ್ಲಿ ಯಾವ ರೀತಿ ಇರ್ತದೆ ನೀವು ಯೋಚನೆ ಮಾಡಿ. 24 ಗಂಟೆಗಳ ಕಾಲ ಇಂಥ ವ್ಯಕ್ತಿಗಳು ಇಂಥ ಮನಸ್ಥಿತಿಗಳ ಜೊತೆ ಬದುಕಿರ್ಬೇಕು ಅಂದ್ರೆ ನಾವು ನಮ್ಮ ಮನಸ್ಥಿತಿ ಎಷ್ಟು ಗಟ್ಟಿ ಇರ್ಬೇಕು, ನಾವು ಎಷ್ಟು ತಾಳ್ಮೆಯನ್ನ ಹೊಂದಿರ್ಬೇಕು. ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಇಲ್ಲ ಅಂದ್ರೆ ಸರ್ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಸರ್, ಯಾರೊಬ್ರು ದೊಡ್ಡವ್ರ ಒಂದು ಮಾತಿರೋದು, ನಿನ್ಗೆ ಕೆಟ್ಟದಾಗ ಬೈತಾರ, ನಿನ್ಗೆ ತೂ ಅಂತ ಹೊಡಿತಾರ, ನಿನ್ಗೆ ಒಂದ್ ಏಟ್ ಹೊಡಿತಾರ, ಅಂತವ್ರಿಗೆಲ್ಲ ನೀನ್ ಮಾಡ್ಬೇಕಾಗಿರೋ ಕೆಲಸ ತಿರುಗಿ ಹೊಡಿಬೇಡ ಅಣ್ಣ, ನಿನ್ ಮುಖದಲ್ಲಿ ಒಂದು ಸ್ಮೈಲ್ ಮಾಡೋಣ ಸಾಕು. ನಿನ್ನ ಮುಖದಲ್ಲಿ ಒಂದು ನಗು ಬಂದ್ರೆ ಸಾಕೋಣ. ಅವ್ರು ಮಾಡಿರ್ತಕ್ಕಂತ ಅವಮಾನ ಮತ್ತೆ ಒಂದು ನೋವು ಮಾಡಿರೋದು ಅವ್ರಿಗೆ ಅರ್ಥ ಆಗುತ್ತೆ. ಒಂದೆರಡು ವಿಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ನೀವು ದರ್ಶನ್ ಅಭಿಮಾನಿಗಳಿಂದ ಒಂದಷ್ಟು ಆಶ್ರಮಕ್ಕೆ ಒಳ್ಳೇದಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಕೊಡುಗೆ ಇದೆ ಸರ್. ನಾನು ನನ್ನ ಕಣ್ಣಾರೆ ನೋಡಿರೋ ದೃಶ್ಯ ನಾನು ಹೇಳ್ತಾ ಇದೀನಿ. ಒಂದು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಒಬ್ಬನಿಗೆ, ಅವಾಗ ಅವ್ರ ಮನೆ ಹತ್ರ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ದೊಡ್ಡ ನ್ಯೂಸ್ ಕೂಡ ಆಗಿತ್ತು. ಅಂತ ಸಂದರ್ಭದಲ್ಲಿ ಆ ಮನೆ ಹತ್ರ ಹೋದಾಗ ಅವ್ರು ಬಂದಿರ್ಲಿಲ್ಲ ನೋಡೋದಕ್ಕೆ. ಅಂದ್ರೆ ಅವತ್ತು ಅವ್ರ ಬರ್ಡೇ ಇತ್ತು, ತುಂಬಾ ಬಿಸಿ ಇದ್ರು.
ಬಂದಿರ್ಲಿಲ್ಲ. ಅವಾಗ ನನ್ನ ಮನ್ಸಿಗೆ ನೋವಾಗಿತ್ತು, ಯಾಕಪ್ಪ ಇವ್ರು ಬರ್ಲಿಲ್ಲ, ಇಷ್ಟು ಕಷ್ಟಪಟ್ಟು ಕರ್ಕೊಂಡ್ಬಂದಿದ್ರಲ್ಲ ಅಂತ. ಅದಾದ್ಮೇಲೆ ಅವ್ರ ಇವ್ರನ್ನ ಕಲ್ಸಿ ಅವ್ರ ಮನೆಗೆ ಹೆಲ್ಪ್ ಮಾಡಿಸಿದ್ರು, ವಿಷಯ ಅವ್ರಿಗೆ ಗೊತ್ತಾಗಿ ಹೆಲ್ಪ್ ಮಾಡಿಸಿದ್ರು. ಅವಾಗ ಅನ್ನಿಸ್ತು ಕಾಣದೇನೆ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ನಾನ್ ಹೇಳೋದಿಷ್ಟೇ ಸರ್, ನನ್ಗೆ ಏನ್ ಹೇಳ್ಬೇಕು ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ. ಮುಂದೆ ಆ ಚಾಮುಂಡೇಶ್ವರಿನ ತುಂಬಾ ನಂಬ್ತಾರೆ ಅವರು. ಆ ಚಾಮುಂಡೇಶ್ವರಿ ಸಾಯಿ ಆಶ್ವದ ಡಿ ಬಾಸ್ ಅವ್ರ ಮೇಲೆ ಸಿಕ್ಕಿ, ಡಿ ಬಾಸ್ ಅವ್ರಾಗಿರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಈಗ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಎಲ್ಲ ಸಾಕಷ್ಟು ಸಮಾಜಕ್ಕೆ ಕೊಡುಗೆ ಇದೆ ಸರ್ ಅವ್ರೆಲ್ಲ. ಸೊ ಹಂಗಾಗಿ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ಖಂಡಿತ ದೊಡ್ಡ ವ್ಯಕ್ತಿ ಅಲ್ಲ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಸರ್.